ನಮಸ್ಕಾರ ಕರ್ನಾಟಕ, ಎಲ್ಲರೂ ಹೇಗಿದ್ದೀರಿ? ದಯವಿಟ್ಟು ನಿಮ್ಮ ಎಲ್ಲರದ್ದು ಕ್ಷಮೆ ಇರಲಿ ನನ್ನ ಮೇಲೆ. ಭಾಳ ದಿನ ಆಯಿತು ಈ ಒಂದು ವಿಡಿಯೋಗಳನ್ನು ಮಾಡಿ ನಿಮ್ಮ ಮುಂದೆ ಬಂದು ಈ ವಿಚಾರಗಳನ್ನು ಮತ್ತೆ ಎಲ್ಲ ಎಕ್ಸ್ಚೇಂಜ್ ಮಾಡ್ತಾ ಒಂದು ಕಾಲ ಕಳೆಯುವಂಥದ್ದು. ಇವತ್ತಿಂದ ಬಹುಶಃ ಎಲ್ಲ ಒಂದು ಸ್ಟ್ರೀಮ್ ಲೈನಿಗೆ ಬರುತ್ತೆ ಅಂತ ನನಗೆ ಅಂದ್ಕೊಂಡಿದ್ದೀನಿ. ಒಂದನೇ ವಿಚಾರ. ಎರಡನೇದು, ನನಗೆ ಆದಷ್ಟು ಒಂದು ನಿಮ್ಮಿಂದೆಲ್ಲ ಒಂದಷ್ಟು ಸಪೋರ್ಟ್ ಬೇಕಾಗಿದೆ. ಯಾಕೆ ಅಂತಂದರೆ ನಿಮ್ಮ ಒಂದು ಬೆಂಬಲ ಇದೇ ಥರ ಕಂಟಿನ್ಯೂವೇಷನ್ ನಿಮ್ಮ ಕಡೆಯಿಂದ ನೀವು ಮಾಡಿ. ನನಗಿನ್ನೇನು ಕೇಳಲ್ಲ, ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಲೂ ಹೇಳಲ್ಲ, ವಿಡಿಯೋ ನೋಡಿ ಅಂತಲೂ ಹೇಳಲ್ಲ. ಇದರಲ್ಲಿ ನನಗೆ ಬರೀ ಒಂದು ವಿಚಾರ ಏನಿದೆ ಅಂತಂದರೆ ಕಂಟೆಂಟ್ನ ನಾನು ನಿಮ್ಮ ಮುಂದೆ ತೊಗೊಂಬರಬೇಕು, ಇಷ್ಟೇ ಇರೋದು. ಬೇರೆ ಇನ್ಯಾವ ವಿಚಾರನೂ ಇಲ್ಲ ನನಗೆ. ಯಾಕೆ ಅಂತಂದರೆ ನನಗೆ ಬೇರೆ ಇಂಟ್ರೆಸ್ಟೇ ಬೇರೆ ಇದೆ ನನ್ನ ಲೈಫಲ್ಲಿ. ಸೊ ಹಾಗಾಗಿ ಆ ಒಂದು ವಿಚಾರಗಳನ್ನು ತಮ್ಮ ಮುಂದೆ ನನ್ನ ಒಂದು ಎಕ್ಸ್ಪೀರಿಯನ್ಸಸ್ಸು, ಯಾಕೆ ಅಂತಂದರೆ ನಿಮ್ಮ ಜೀವನ ಒಂದು ಚೆನ್ನಾಗಿರಲಿ ಅಂತಕ್ಕಂಥ ಒಂದು ಆಸೆಯಿಂದ ನಾನು ನಿಮಗೆ ಥರ ಹೇಳ್ತಾ ಇದ್ದೀನಿ ಅಷ್ಟೇ. ನನಗೆ ಭಾಳಷ್ಟು ಕಮೆಂಟ್ಸು ಓದ್ತಾ ಇರ್ತೀನಿ, ಕೇಳಿದೆ. ಎಷ್ಟೋ ಜನ ಹೇಳಿದ್ರು, ಮೇಡಮ್ ನೀವು ಸೀರೆ ಉಟ್ಕೊಂಡು ಬನ್ನಿ, ಗೆಜ್ಜೆ ಹಾಕ್ಕೊಂಡು ತೋರಿಸಿ, ನೀವು ಈ ಥರ ಎಲ್ಲ ಇರಿ. ಅಪ್ಪ ನಾನು ಇರ್ತೀನಿ, ಖಂಡಿತ ಮಾಡ್ತೀನಿ. ಅದಕ್ಕೆ ಅಂತ ಒಂದಷ್ಟು ಅಕೇಶನ್ಸ್ ಬರುತ್ತೆ. ವಿಡಿಯೋಗಳೀಗ ನಾನು ಈಗ ಕೊಡ್ತಾ ಇರ್ತಕ್ಕಂಥದ್ದು, ಎಕ್ಸ್ಚೇಂಜ್ ಮಾಡ್ತಾ ಇರ್ತಕ್ಕಂಥದ್ದು, ಇದು ನಿಮ್ಮೆಲ್ರಿಗೂ ಒಂದು ಸಂದೇಶ ಮುಟ್ಟಿಸ್ಬೇಕು ಅನ್ನೋವಂಥದ್ದೊಂದು. ಸೊಸೈಟಿನಲ್ಲಿ ಜನಕ್ಕೆ ಅರಿವು ಸಿಕ್ಕಿದರೆ ಅದೇ ಇಂಪಾರ್ಟೆಂಟ್. ಇಷ್ಟೇ ನಂದು ಒಂದು ಟಾಪಿಕ್ಕು. ನೆಕ್ಸ್ಟ್, ಒಬ್ಬರು ಮೇಡಮ್ ಆ ಜೆಂಡರ್ದೊಂದು ವಿಡಿಯೋ ಮಾಡಿದ್ದೆ. 28 ಜೆಂಡರ್ ಇದೆ ಅಂಥೇಳಿ ಡೀಟೇಲ್ಸ್ ಕೊಟ್ಟೆ. ಒಂದು ಮೇಡಮ್ ಬಂದು ನನಗೆ ಸಿಕ್ಕಾಪಟ್ಟೆ ಬೈದ್ಬಿಟ್ರು. ಬೇಜಾರಾಗೋಯ್ತು ನನಗೆ. ಯಾಕೆ ಅಂತಂದರೆ ಅವರಿಗೆ ಐಡೆಂಟಿಟಿ ಕ್ರೈಸಿಸ್ ಇದೆಯಂತೆ. 50 ವರ್ಷದ ಮೇಲಿದ್ದಾರಂತೆ, ಅವ್ರಿಗೆ ಜೆಂಡರ್ ಐಡೆಂಟಿಟಿ ಕ್ರೈಸಿಸ್ ಇದೆಯಂತೆ. ಹಾಗಂತ ನನಗೆ ಬಂದು ನೀವು ಸಮಾಜ ಸುಧಾರಣೆ ಮಾಡಬೇಕು, ನೀವು ಗ್ಲೋಬಲ್ ವಾರ್ಮಿಂಗ್ ನೋಡಬೇಕು, ಇನ್ನೇನೋ ಒಂದು ಮಾಡಬೇಕು, ನೀವು ಈ ಥರ ವೀಡಿಯೋಸನ್ನು ಮಾಡಬೇಡಿ ಅಂತ ನನಗೆ ಬೈದು ಹೋದರು ಆ ಅಮ್ಮ. ಅದನ್ನು ನಾನು ತಗೊಳ್ಳಲ್ಲ ಹಾರ್ಟ್ಗೆ. ಯಾಕೆ ಅಂತಂದರೆ ಅವ್ರಿಗೆ ಅಷ್ಟು ಅರಿವಿಲ್ಲ ಅಂತ ನನಗೆ ಗೊತ್ತಾಯಿತು. ಎರಡನೇ ವಿಚಾರ, ಗ್ಲೋಬಲ್ ವಾರ್ಮಿಂಗ್ ವಿಚಾರ ನಾನು ಯಾತಕ್ಕೆ ಸಾಲ್ವ್ ಮಾಡಲಿ? ನಾನು ಯಾರು? ಐ ಆಮ್ ಆರ್ಡಿನರಿ ಸಿಟಿಸನ್, ನಿಮ್ಮ ಥರನೇ. ಈ ವಿಚಾರಗಳು ನನಗೆ ಭಾಳಷ್ಟು ಚಿಂತನೆಗಳಿದೆ. ಹೌದು, ಆ ಗ್ಲೋಬಲ್ ವಾರ್ಮಿಂಗ್ ವಿಚಾರಕ್ಕೆ ನನ್ನ ಹತ್ರ ಸೊಲ್ಯೂಷನ್ ಇದೆ. ಆಲ್ಗೆ ವಿಚಾರ ಇದೆ. ಆ CO2, ಆ ಗ್ಲೋಬಲ್ ವಾರ್ಮಿಂಗ್ ಏನಿದೆ ಅದನ್ನು ನಾವು ತಗೊಂಡು ಆಕ್ಸಿಜನ್ನ ಎಮಿಟ್ ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ ನಾವು ಆ ಕೆಲಸ ಮಾಡ್ತಾಯಿದ್ದೀವಿ. ಇನ್ನೊಬ್ಬರು ನನ್ನ ಕ್ಲೋಸ್ ಒಬ್ಬರು ಸೈಂಟಿಸ್ಟ್ ಒಬ್ಬರು ಇದ್ದಾರೆ, ಡಾಕ್ಟರ್ ಆನಂದ್ ಅಂಥೇಳಿ, ಅವ್ರ ಜೊತೆನೂ ಮಾತಾಡ್ತಾ ಇದ್ದೀನಿ ನಾನು. ಈ ಬೇರೆ ಒಂದು ಸೊಲ್ಯೂಷನ್ ತೊಗೊಂಬರ್ಬೇಕು ಅಂತ. ಅವ್ರದ್ದು ಒಂದು ಲೀಗಲ್ ಟಾಪಿಕ್ಸನ್ನು ನಾವು ಕ್ಲಿಯರ್ ಮಾಡ್ತಾ ಇದ್ದೀವಿ. ಈ ಸಂಗತಿನ ನಾನು ಕೂತಿದ್ದೀನಿ, ಭಾಳಷ್ಟು ಕಡೆ ನಾನು ಓಡಾಡ್ತಾ ಇದ್ದೀನಿ, ಎಲ್ಲದನ್ನು ತಿಳ್ಕೊತಾ ಇದ್ದೀನಿ, ಎಲ್ಲರ ಜೊತೆ ಇಂಟ್ರ್ಯಾಕ್ಟ್ ಮಾಡ್ತಾ ಇದ್ದೀನಿ. ಹೀಗಾಗಿ ಈ ವಿಚಾರಗಳು ಒಂದು ಸ್ವಲ್ಪ ಚೇಂಜಸ್ ಆಗಿರುತ್ತೆ. ಸೊ ಹಾಗಾಗಿ ತಮ್ಮ ಮುಂದೆ ಕ್ಷಮೆ ಇರಲಿ. ನಾನು ಯಾರಿಗೂ ಈ ಕೆಟ್ಟ ವಿಚಾರನ ಹೇಳಬೇಕು, ಜೆಂಡರ್ ಚೇಂಜ್ ಮಾಡಿಬಿಡ್ಬೇಕು, ನನ್ನ ಜೆಂಡರ್ನ ನಾನು ಎಲ್ಲರ ಹತ್ರ ಬಂದು ತೋರಿಸ್ಕೋಬೇಕು, ಆಮೇಲೆ ಇನ್ಯಾರೋ ಹೇಳಿದ್ರು ನೀವು ತುಂಬ ಸ್ಟೈಲ್ ಮಾಡ್ತೀರಿ, ನೀವು ಏನೇನೋ ತೋರಿಸ್ಕೋತೀರಿ ಅಂತಪ್ಪ. ನಾನು ಎಲ್ಲ ವೀಡಿಯೋಸ್ ನೋಡಿ ಎಲ್ಲನ ನಾನು ಸ್ಟೈಲ್ ಮಾಡಿದ್ದೀನ, ಒಂಥರ ಈ ಜೆಂಡರ್ ಐಡೆಂಟಿಟಿನ ಇಟ್ಕೊಂಡು ನಾನು ಮಾರ್ಕೆಟಿಂಗ್ ಮಾಡಿದ್ದೀನ, ನನಗೆ ಗೊತ್ತಾಗ್ತಾ ಇಲ್ಲ. ಸೊ ಅದು ತಮ್ಮಿಂದನೇ ಕಮೆಂಟ್ ಬರಲಿ, ನೀವೇ ಹೇಳಿ ಅದು ಯಾವ ಥರ ಅಂತಂದ್ಬಿಟ್ಟು ಅಂತ. ಇನ್ನೊಂದು ವಿಚಾರ, ಈಗ ನನ್ನ ಕನ್ನಡಕ ನೋಡ್ತಾ ಇರ್ಬೋದು ನೀವು, ಇದನ್ನು ನಾನು ಹೆಚ್ಚಾಗಿ ಹಾಕ್ಕೊಳ್ಳೋಂಥ ಒಂದು ಪರಿಸ್ಥಿತಿ ಬಂದುಬಿಟ್ಟಿದೆ ಈಗ ಸದ್ಯಕ್ಕೆ. ಯಾಕೆ ಅಂತಂದರೆ ನಾನು ಬೆಂಗಳೂರಿಂದ ಮೈಸೂರು ದಿನ ಓಡಾಡ್ತೀನಿ, ಅದು ನಿಮಗೆ ಹೇಳಿದ ವಿಚಾರ. ಡ್ರೈವ್ ಮಾಡ್ತಾ ಇರ್ತೀನಿ. ನನಗೆ ಮೊನ್ನೆ ನಾನು ಬರುವಾಗ ರಾತ್ರಿ ಈ ತಮಗೆ ಮಾತ್ರ ರೋಡ್ ಕಾಣಿಸ್ಬೇಕು ಅಂತಕ್ಕಂಥವ್ರು ಕೆಲರಿದ್ದಾರೆ. ತುಂಬ ಜನ ಸಿಗ್ತಾರಂಥವ್ರು. ನೀವು ಹೈವೇನಲ್ಲಿ ರಾತ್ರಿ ಡ್ರೈವ್ ಮಾಡಿದ್ರೆ ನಿಮಗೆ ಕಾಣುತ್ತೆ, ರಸ್ತೆನೇ ಕಾಣಲ್ಲ, ಎದುರುಗಡೆನೂ ಕಾಣಲ್ಲ, ಸೈಡಲ್ಲೂ ಕಾಣಲ್ಲ, ಹಿಂದೆನೂ ಕಾಣಲ್ಲ, ಆ ಥರ ಲೈಟ್ ಹಾಕ್ಕೊಂಬರ್ತಾರೆ. ಇದೇ ಥರನೇ ಯಾವುದೋ ಒಂದು ಲೈಟನ್ನು ನೋಡಿ ನಂದು ಎಡಗಣ್ಣು ಫುಲ್ಲು ಬ್ಲ್ಯಾಂಕ್ ಆಗಿಬಿಟ್ಟಿದೆ. ಇದಕ್ಕೆ ಯಾರು ಜವಾಬ್ದಾರಿ? ನಮ್ಮ ಪೊಲೀಸ್ನವ್ರು ಏನು ಮಾಡ್ತಿದ್ದಾರೆ? ಲೈಟ್ ಮಾರ್ತಾ ಇರೋರನ್ನ ಹಿಡಿತಾರಾ? ಇಲ್ಲ ಅಂತಂದರೆ ಈ ಲೈಟ್ ಹಾಕ್ಕೊಳ್ಳೋರನ್ನ ಹಿಡಿತಾರಾ? ಲೈಟ್ ಹಾಕಿ ನಮ್ಮ ಕಣ್ಣನ್ನು ಹಿಂಗೆ ಸುಟ್ಟಾಕುವಂಥವ್ರನ್ನ ಹಿಡಿತಾರಾ? ಒಂದು ರೆಗ್ಯುಲೇಷನೇ ಇಲ್ಲ ನಮ್ಮ ದೇಶದಲ್ಲಿ. ಇದ್ರ ಬಗ್ಗೆನೂ ಚಿಂತನೆ ನಡೆಸಿ ನೀವು. ಯಾಕೆ ಅಂತಂದರೆ ನಿಮಗೆ ಮಾತ್ರ ರೋಡ್ ಕಂಡ್ರೆ ಸಾಕು ಅಂತ ಜನ ಹೇಳ್ತಾರೆ. ಅದು ನನಗೆ ಗೊತ್ತಾಗ್ತಾ ಇಲ್ಲ. ಯಾಕಂತಂದರೆ ಇದು ಒಂದು ಸೀರಿಯಸ್ ಇಶ್ಯೂ ನಮ್ಮ ದೇಶದಲ್ಲಿ.
ನಾವೆಲ್ಲರೂ ಅದನ್ನು ನೋಡಬೇಕು, ಅದನ್ನು ಒಂದು ಸ್ವಲ್ಪ ನಾವು ಈ ಥರದಕ್ಕೆಲ್ಲ ನಾವು ವಿ ಶುಡ್ ಸೇ ನೋ. ಯಾಕಂತಂದರೆ ಬೇರೆಯವ್ರಿಗೆ ಯಾವುದು ನಮಗೇನು ರೀ ಹಕ್ಕಿದೆ ನಾವು ಹಾಳು ಮಾಡಬೇಕು ಬೇರೆಯವ್ರನ್ನ ಜೀವನನ ಅಂತಂದ್ಬಿಟ್ಟು ಅಂತ. ಸೊ ಲಕ್ಕಿಲಿ ನನಗೆ ಪಾರ್ಷಿಯಲ್ ಡ್ಯಾಮೇಜ್ ಆಗಿದೆ. ಸೊ ಅದನ್ನು ನಾನು ರಿಕವರಿ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ, ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡಿದ್ದೀನಿ. ಈ ಥರ ಒಂದು ಕಣ್ಣು ಹೋಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ನೀವು ಲೈಟ್ ಹಾಕ್ಕೊಳ್ಳೋದಂತಲ್ಲ, ಆ ಥಾರನ್ನ ತೊಗೊಂಡು ಮಾಡಿಫೈ ಮಾಡ್ತಾರೆ. 10 ಲೈಟು, 15 ಲೈಟು, 20 ಲೈಟು ಹಾಕ್ಕೊಂಬರ್ತಾರೆ. ಆ LED ಕಲರಾಗಿರೋದು ಹಾಕ್ಕೋತಾರೆ. ಅದೇನು ಚೆನ್ನಾಗಿ ಕಾಣುತ್ತೋ ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಬೇರೆಯವರ ಕಣ್ಣಂತೂ ಹೋಗ್ತಾ ಇದೆ. ಹಾಗಾಗಿ ಎಲ್ಲರ ಹತ್ರ ರಿಕ್ವೆಸ್ಟ್ ಏನಂತಂದರೆ, ದಯವಿಟ್ಟು ಅದ್ರ ಬಗ್ಗೆನೂ ಒಂದು ಸ್ವಲ್ಪ ತಮ್ಮ ಒಂದು ಪ್ರೊಟೆಸ್ಟ್ ಇರಲಿ ಈ ವಿಚಾರಕ್ಕೆ ಅಂತಂದ್ಬಿಟ್ಟು ಅಂತ. ಯಾಕಂತಂದರೆ ಇದು ಸಂಗತಿ ಒಳ್ಳೆಯದಲ್ಲ ಎಲ್ರಿಗೂ. ಸೊ ಹಾಗಾಗಿ ಇದ್ರ ಬಗ್ಗೆನೂ ಆ್ಯಕ್ಟ್ ಮಾಡಿ. ಆ ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ಸ್ಪೀಡ್ ಲಿಮಿಟ್ಸ್ ಕ್ಯಾಮ್ರಾನ ಅಳವಡಿಸಿದ್ದಾರೆ. ಇದೇ ಥರನೇ ಇನ್ನೊಂದು ಕ್ಯಾಮ್ರಾ ಹಾಕಿ ಇಂಥ ಒಂದು ಕೆಟ್ಟ ಲೈಟನ್ನು ಹಾಕ್ಕೊಂಬರೋರಿಗೆ, ಇಂಥ ಒಂದು ಲೂಮಿನಸ್ಕಿನ್ನ ಜಾಸ್ತಿ ಇದೆ ಅಂತಂದವ್ರಿಗೆ ಅಲ್ಲಿ ಆನ್ ದ ಸ್ಪಾಟ್ ನೀವು ಫೈನ್ ಕಳಿಸಿ. ಇದೇ ಥರನೇ ರಾತ್ರಿ ಓಡಾಡೋರಿಗೆ ಸಿಕ್ಕಾಪಟ್ಟೆ ಫೈನ್ ಹಾಕಿ. 8 ಲೈಟು 10 ಲೈಟ್ ಹಾಕ್ಕೊಂಬರ್ತಾರೆ. 4 ಲೈಟು ಯಾಕೆ ಬೇಕು? 4 ಲೈಟು ಅದು ಫಾಗ್ ಲ್ಯಾಂಪ್ ಅಂತ ಕರೀತಾರೆ. ಫಾಗ್ ಇದ್ದರೆ ಮಾತ್ರ ಆನ್ ಮಾಡಬೇಕು ಅಂತ. ನಮ್ಮ ಜನಕ್ಕೆ ಆ ಫಾಗ್ ಲ್ಯಾಂಪ್ ಅನ್ನೋದು ಗೊತ್ತಿಲ್ಲ. ಹಿಂದ್ಗಡೆ ಇನ್ನೊಂದು ಎಕ್ಸ್ಟ್ರಾ ಲೈಟ್ ಆನ್ ಮಾಡ್ತಾರೆ, ಅದು ಫಾಗಲ್ಲಿ ಮಾತ್ರ ಯೂಸ್ ಮಾಡೋವಂಥದ್ದು. ಅದನ್ನು ಆನ್ ಮಾಡ್ಕೊಂಡು ಹೋಗ್ತಾರೆ ಜನ. ಮಳೆ ಬಂತು ಅಂತಂದ್ರೂ ಅಷ್ಟೇ, ಇನ್ನೇನು ಬಂದರೂ ಅಷ್ಟೇ ಸೇಫ್ಟಿ ಅನ್ನೋದು ಒಂದು ಚೂರು ಇಲ್ಲ. ಬೇರೆಯವ್ರಿಗಂತೂ ಏನು ಮಾಡ್ತಾರೆ ಅನ್ನೋದು ಒಂದು ಗಮನ ಇಲ್ಲ. ಸೊ ಈ ಒಂದು ವಿಚಾರ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಯಾಕಂತಂದರೆ ನನಗೆ ಭಾಳಷ್ಟು ವಿಚಾರಗಳನ್ನು ಬೇರೆ ವೀಡಿಯೋಸಲ್ಲಿ ನಾನು ತೊಗೊಂಬರೋದಿದೆ ತಮ್ಮ ಮುಂದೆ. ಸೊ ಹಾಗಾಗಿ ತಮ್ಮ ಸಹಕಾರ ಇರಲಿ. ಈಗ ಜಸ್ಟ್ ಆಫ್ಟರ್ ದಿಸ್ ವಿಡಿಯೋ ಭಾಳಷ್ಟು ವೀಡಿಯೋಸು ಬರುತ್ತೆ. ಜರ್ಮನಿ ಬಗ್ಗೆನೂ ಹೇಳ್ತೀನಿ, ಬೇರೆ ಇನ್ಫಾರ್ಮೇಷನ್ಸು ಕೊಡ್ತೀನಿ. ಸಮಾಖ್ಯ ಭಾರತ್ ಯಾತ್ರಾ ನಂದು ಸದ್ಯಕ್ಕೆ ಈಗ ಒಂದು ಚೂರು ಸಮಯ ತೊಗೊಂಬಿಟ್ಟಿದೆ, ಸಮಾಖ್ಯ ಭಾರತ್ ಯಾತ್ರಾ. ಸೊ ಅದನ್ನು ತಮ್ಮ ಮುಂದೆ ಎಲ್ಲ ಶೇರ್ ಮಾಡ್ತಾ ಬರ್ತೀನಿ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.